ಜಿಪುಣ ಬಸಯ್ಯ ಮತ್ತು ಶ್ರೀಮಂತ ರಾಜ ಕಥೆ. ಒಂದು ಕಾಲದಲ್ಲಿ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಬಸಯ್ಯ ಎಂಬ ಜಿಪುಣ ಇದ್ದ. ಬಸಯ್ಯನಿಗೆ ದೊಡ್ಡ ಕನಸುಗಳಿರಲಿಲ್ಲ, ಆದರೆ ಅವನ ಚಾಣಾಕ್ಷತನ ಮತ್ತು ಬುದ್ಧಿವಂತಿಕೆಯಿಂದ ಊರಿನ ಜನರಿಗೆ ಸಹಾಯ ಮಾಡುವುದೇ ಅವನ ಜೀವನದ ಗುರಿಯಾಗಿತ್ತು. ಅವನ ಕೈಯಲ್ಲಿ ಯಾವಾಗಲೂ ಒಂದು ಸಣ್ಣ ಚಾಕು, ಕೊಡಲಿ ಮತ್ತು ಕೆಲವು ಸರಳ ಸಾಧನಗಳು ಇರುತ್ತಿದ್ದವು. ಆದರೆ ಅವನ ತಲೆಯಲ್ಲಿ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಚಾತುರ್ಯವಿತ್ತು. ಅದೇ ಊರಿನಲ್ಲಿ ಶ್ರೀಮಂತ ರಾಜ ಎಂಬ ಶ್ರೀಮಂತ ವ್ಯಕ್ತಿ ಇದ್ದ. ರಾಜನಿಗೆ ದೊಡ್ಡ ಅರಮನೆ, ಸಾವಿರಾರು ಎಕರೆ ಜಮೀನು, ಚಿನ್ನ ಬೆಳ್ಳಿಯ ಒಡವೆಗಳು ಮತ್ತು ದಾಸದಾಸಿಯರ ದೊಡ್ಡ ಸೈನ್ಯವಿತ್ತು. ಆದರೆ ರಾಜನಿಗೆ ಒಂದೇ ಒಂದು ಕೊರತೆ ಇತ್ತು. ಅವನಿಗೆ ತೃಪ್ತಿ ಇಲ್ಲದ ಮನಸ್ಸು. ಎಷ್ಟೇ ಸಂಪತ್ತು ಇದ್ದರೂ ರಾಜನಿಗೆ ಯಾವಾಗಲೂ ಇನ್ನೂ ಹೆಚ್ಚಿನದನ್ನು ಬಯಸುವ ಆಸೆಯಿತ್ತು. ಒಂದು ದಿನ ರಾಜನಿಗೆ ಒಂದು ವಿಚಿತ್ರವಾದ ಸಮಸ್ಯೆ ಎದುರಾಯಿತು. ಅವನ ಅರಮನೆಯ ಒಡವೆಗಳ ಗೋದಾಮಿನಲ್ಲಿ ಒಂದು ದೊಡ್ಡ ಚಿನ್ನದ ಒಡವೆ ಕಾಣೆಯಾಗಿತ್ತು. ಈ ಒಡವೆಯನ್ನು ರಾಜನ ತಂದೆಯವರ ಕಾಲದಲ್ಲಿ ವಿಶೇಷವಾಗಿ ತಯಾರಿಸಲಾಗಿತ್ತು ಮತ್ತು ಅದರ ಮೌಲ್ಯ ಅಪಾರವಾಗಿತ್ತು. ರಾಜನ ಸೈನಿಕರು, ದಾಸರು ಎಲ್ಲರೂ ಒಡವೆಯನ್ನು ಹುಡುಕಿದರು, ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ಕೊನೆಗೆ ರಾಜನಿಗೆ ಊರಿನ ಜಿಪುಣ ಬಸಯ್ಯನ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದು ನೆನಪಾಯಿತು. ರಾಜನ ಆದೇಶದ ಮೇರೆಗೆ ಬಸಯ್ಯನನ್ನು ಅರಮನೆಗೆ ಕರೆಸಲಾಯಿತು. ಬಸಯ್ಯ ತನ್ನ ಕೊಡಲಿಯನ್ನು ಭುಜದ ಮೇಲಿಟ್ಟುಕೊಂಡು ಸರಳವಾದ ಬಟ್ಟೆಯಲ್ಲಿ ಅರಮನೆಗೆ ಬಂದ. ರಾಜ ತನ್ನ ಸಿಂಹಾಸನದಿಂದ ಕೂಗಿ, ಬಸಯ್ಯ, ನನ್ನ ಚಿನ್ನದ ಒಡವೆ ಕಳೆದು ಹೋಗಿದೆ. 1 ವಾರದೊಳಗೆ ಅದನ್ನು ಕಂಡುಕೊಂಡರೆ ನಿನಗೆ 1 ಚೀಲ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡುತ್ತೇನೆ. ಆದರೆ ಸಿಗದಿದ್ದರೆ ನಿನ್ನನ್ನು ಜೈಲಿಗೆ ಹಾಕುತ್ತೇನೆ. ಬಸಯ್ಯ ಶಾಂತವಾಗಿ ತಲೆಯಾಡಿಸಿ, ರಾಜನೇ, ನನಗೆ 3 ದಿನ ಸಾಕು. ಆದರೆ ನಾನು ಒಡವೆಯನ್ನು ಹುಡುಕುವಾಗ ಯಾರೂ ನನ್ನ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಾರದು. ರಾಜ ಒಪ್ಪಿಕೊಂಡ. ಬಸಯ್ಯ ಮೊದಲಿಗೆ ಗೋದಾಮಿಗೆ ತೆರಳಿದ. ಅಲ್ಲಿ ಒಡವೆ ಇಟ್ಟಿದ್ದ ಸ್ಥಳವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ. ಒಡವೆಯ ಜಾಗದಲ್ಲಿ ಕೆಲವು ಕಾಲಿನ ಗುರುತುಗಳು ಮತ್ತು ಸಣ್ಣ ಮಣ್ಣಿನ ಕಣಗಳು ಕಂಡವು. ಬಸಯ್ಯ ತನ್ನ ಚಾಕುವಿನಿಂದ ಆ ಕಣಗಳನ್ನು ಎತ್ತಿಕೊಂಡು ಅವುಗಳನ್ನು ಗಮನವಾಗಿ ಗಮನಿಸಿದ. ಆ ಕಣಗಳು ಗೋದಾಮಿನ ಮಣ್ಣಿಗಿಂತ ಭಿನ್ನವಾಗಿದ್ದವು. ಇದು ಅರಮನೆಯ ಹೊರಗಿನಿಂದ ಬಂದಿರಬೇಕು, ಬಸಯ್ಯ ತನ್ನೊಳಗೆ ಯೋಚಿಸಿದ. ಮರುದಿನ ಬಸಯ್ಯ ಊರಿನ ಎಲ್ಲಾ ಒಡವೆ ವ್ಯಾಪಾರಿಗಳನ್ನು ಭೇಟಿಯಾದ. ಅವರಿಗೆ ಒಡವೆಯ ಬಗ್ಗೆ ಕೇಳಿದ, ಆದರೆ ಯಾರೂ ಏನೂ ತಿಳಿದಿಲ್ಲ ಎಂದರು. ಆದರೆ ಒಬ್ಬ ವ್ಯಾಪಾರಿಯ ಕಾಲಿನ ಗುರುತುಗಳು ಬಸಯ್ಯನ ಗಮನಕ್ಕೆ ಬಂದವು. ಆ ಗುರುತುಗಳು ಗೋದಾಮಿನಲ್ಲಿ ಕಂಡವುಗಳಿಗೆ ಹೊಂದಿಕೆಯಾಗುತ್ತಿದ್ದವು. ಬಸಯ್ಯ ಆ ವ್ಯಾಪಾರಿಯನ್ನು ಗಮನವಾಗಿ ಗಮನಿಸಿದ. ಅವನ ಹೆಸರು ಗೋವಿಂದ, ರಾಜನಿಗೆ ಒಡವೆಗಳನ್ನು ಮಾರುತ್ತಿದ್ದ ವ್ಯಕ್ತಿ. ಗೋವಿಂದನ ಮನೆಗೆ ರಾತ್ರಿಯಲ್ಲಿ ರಹಸ್ಯವಾಗಿ ತೆರಳಿದ ಬಸಯ್ಯ ಅವನ ಕಿಟಕಿಯಿಂದ ಒಳಗೆ ಇಣುಕಿದ. ಒಂದು ಕೊಠಡಿಯಲ್ಲಿ ಚಿನ್ನದ ಒಡವೆ ಮಿನುಗುತ್ತಿತ್ತು. ಆದರೆ ಬಸಯ್ಯ ತಕ್ಷಣ ಒಡವೆಯನ್ನು ತೆಗೆದುಕೊಳ್ಳಲಿಲ್ಲ. ಬದಲಿಗೆ ಒಂದು ಚಾಣಾಕ್ಷ ಯೋಜನೆಯನ್ನು ರೂಪಿಸಿದ. ಮರುದಿನ ಬಸಯ್ಯ ರಾಜನ ಬಳಿಗೆ ತೆರಳಿ, ರಾಜನೇ, ಇಂದು ರಾತ್ರಿ ಗೋದಾಮಿನಲ್ಲಿ ಒಂದು ಸಣ್ಣ ಸಮಾರಂಭ ಏರ್ಪಡಿಸಿ ಎಲ್ಲ ಒಡವೆ ವ್ಯಾಪಾರಿಗಳನ್ನು ಕರೆಯಿರಿ. ನಾನು ಕಳ್ಳನನ್ನು ಕೈಗೆ ಸಿಗಿಸುತ್ತೇನೆ. ರಾಜ ಒಪ್ಪಿಕೊಂಡ. ರಾತ್ರಿಯ ಸಮಾರಂಭದಲ್ಲಿ ಬಸಯ್ಯ ಎಲ್ಲ ವ್ಯಾಪಾರಿಗಳಿಗೆ ಒಂದು ಸಣ್ಣ ಕಾಣಿಕೆಯಾಗಿ 1 ಚಿನ್ನದ ನಾಣ್ಯವನ್ನು ಕೊಟ್ಟ. ಆದರೆ ಗೋವಿಂದನಿಗೆ ಕೊಟ್ಟ ನಾಣ್ಯದ ಮೇಲೆ ಒಂದು ಗೀರು ಇತ್ತು. ಬಸಯ್ಯ ಗೋವಿಂದನನ್ನು ಗಮನವಾಗಿ ಗಮನಿಸಿದ. ಸಮಾರಂಭ ಮುಗಿದ ನಂತರ ಗೋವಿಂದ ತನ್ನ ಮನೆಗೆ ಓಡಿದ. ಬಸಯ್ಯ ರಾಜನ ಸೈನಿಕರೊಂದಿಗೆ ಗೋವಿಂದನ ಮನೆಗೆ ತೆರಳಿದ. ಅಲ್ಲಿ ಗೀರಿನ ಚಿನ್ನದ ನಾಣ್ಯ ಮತ್ತು ಕಳೆದು ಹೋದ ಒಡವೆ 2 ಸಿಕ್ಕವು. ಗೋವಿಂದ ಕಳ್ಳತನವನ್ನು ಒಪ್ಪಿಕೊಂಡ. ಅವನು ರಾಜನ ಗೋದಾಮಿನ ಒಡವೆಯನ್ನು ಕದ್ದಿದ್ದ, ಏಕೆಂದರೆ ರಾಜನಿಗೆ ಒಡವೆಗಳನ್ನು ಮಾರುವ ವ್ಯವಹಾರದಲ್ಲಿ ಅವನಿಗೆ ಲಾಭ ಕಡಿಮೆಯಾಗಿತ್ತು. ಬಸಯ್ಯನ ಬುದ್ಧಿವಂತಿಕೆಗೆ ರಾಜ ತುಂಬಾ ಖುಷಿಯಾದ. ಅವನಿಗೆ 1 ಚೀಲ ಚಿನ್ನದ ನಾಣ್ಯಗಳನ್ನು ಕೊಟ್ಟು, ಬಸಯ್ಯ, ನೀನು ನನ್ನ ಅರಮನೆಯಲ್ಲಿ ಸಲಹೆಗಾರನಾಗಿ ಇರು ಎಂದ. ಆದರೆ ಬಸಯ್ಯ ಸೌಮ್ಯವಾಗಿ ನಕ್ಕು, ರಾಜನೇ, ನಾನು ಜಿಪುಣ. ನನ್ನ ಸಂತೋಷ ನನ್ನ ಕೆಲಸದಲ್ಲಿದೆ, ಅರಮನೆಯ ಐಷಾರಾಮದಲ್ಲಿ ಅಲ್ಲ. ಹೀಗೆ ಹೇಳಿ ತನ್ನ ಕೊಡಲಿಯನ್ನು ಭುಜಕ್ಕಿಟ್ಟುಕೊಂಡು ತನ್ನ ಚಿಕ್ಕ ಮನೆಗೆ ಹಿಂತಿರುಗಿದ. ರಾಜನಿಗೆ ಬಸಯ್ಯನ ಸರಳತೆ ಮತ್ತು ಬುದ್ಧಿವಂತಿಕೆಯಿಂದ ಒಂದು ಪಾಠ ಕಲಿಯಿತು. ಸಂಪತ್ತಿನಿಂದ ತೃಪ್ತಿ ಸಿಗದು, ಆದರೆ ಒಳ್ಳೆಯ ಕೆಲಸ ಮತ್ತು ಚಾಣಾಕ್ಷತನದಿಂದ ಸಿಗುತ್ತದೆ. ಕಥೆಯ ತಿರುವು. ಬಸಯ್ಯನ ಈ ಕೆಲಸದಿಂದ ಊರಿನ ಜನರಿಗೆ ಅವನ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಯಿತು. ರಾಜ ಕೂಡ ತನ್ನ ಆಸೆಯನ್ನು ಕಡಿಮೆ ಮಾಡಿಕೊಂಡು ಜನರಿಗೆ ಸಹಾಯ ಮಾಡುವ ಕೆಲಸಕ್ಕೆ ತನ್ನ ಸಂಪತ್ತನ್ನು ಬಳಸಿದ.